ಇವತ್ತು ನಮಗೆ ಮಧ್ಯಾಹ್ನ ಊಟಕ್ಕೆ ಟೈಸನ್ ಕೋಳಿ ಅಂದರೆ ಗಟ್ಟಿ ಕೋಳಿ ಸಾರು ಉಡುಪಿ ಸ್ಟೈಲಲ್ಲಿ ಮಾಡಿದ್ದೀವಿ. ಅದು ಕೂಡ ತೆಂಗಿನಕಾಯಿ ಹಾಲು ಹಾಕಿ ಮಾಡಿರುವಂಥ ಚಿಕನ್ ಕರಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದರ ಜೊತೆಗೆ ಕೋಳಿ ರೊಟ್ಟಿ. ನಮ್ಮ ಉಡುಪಿ ಕಡೆ ಎಲ್ಲ ರೋಟಿ ಅಂದರೆ ಈ ಥರ ಇರುತ್ತೆ, ತೆಳ್ಳಗಿರುತ್ತೆ. ಅದರ ಜೊತೆ ಚಿಕನ್ ಕರಿ ತಿಂತಾ ಇದ್ದರೆ ಸೂಪರ್ಬ್ ಅಂತಲೇ ಹೇಳ್ಬೋದು. ಆ ಟೇಸ್ಟ್ ಹೇಳೋದೇ ಬೇಡ. ಇದು ನಮ್ಮ ಗೂಚಿ. ಈಗ ಲಾಸ್ಟಿಗೆ ಎಷ್ಟು ಕುದಿಬೇಕೀಗ, ಎಷ್ಟು ಟೈಮ್ ಕುದಿಬೇಕು, ಬಾಯ್ಲ್ ಆಗಬೇಕು ಚಿಕನ್ ಗ್ರೇವಿ? 10 ಮಿನಿಟ್ ಅಷ್ಟೇ ಹೇಳಲಿಕ್ಕಿರೋದು. ಈಗ ಬಾಯಿ ಬರೋದಿಲ್ಲ, ಬೇರೆ ಟೈಮ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಸೊ ಇವತ್ತು ಏನ್ ಸ್ಪೆಷಲ್ ಅಂದ್ರೆ ಉಡುಪಿ ಸ್ಟೈಲ್ ಕೋರಿ ರೊಟ್ಟಿ ಮಾಡ್ತಾರಂತೆ ನಮ್ಮಮ್ಮ. ನಾನು ಕೂಡ ಮಾಡಿದ್ದೆ ಯು ಎಲ್ ಇರುವಾಗ, ನೀವು ನೋಡಿದೀರಾ. ಅಂಡ್ ಇವತ್ತು ನಮ್ಮ ಅಮ್ಮನ ರೆಸಿಪಿ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಅಂಡ್ ಕೋರಿ ರೊಟ್ಟಿ ಅಂದ್ರೆ ಚಿಕನ್ ಕರಿ ಮತ್ತೆ ರೋಟಿ ರೆಡಿಮೇಡ್ ಆಗಿ ಸಿಗುತ್ತೆ. ಅಂಡ್ ಚಿಕನ್ ಕರಿ ಮಾತ್ರ ಮನೇಲಿ ಮಾಡೋದು ಉಡುಪಿ ಸ್ಟೈಲು. ಸೊ ಬನ್ನಿ, ಈಗ ಫಸ್ಟ್ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ನೋಡುವ ನಮ್ಮಮ್ಮ. ಅಂಡ್ ಆಮೇಲೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಚಿಕನ್, ಇದು ಸ್ವಲ್ಪ ಗಟ್ಟಿ ಕೋಳಿ ಅಂತ ಹೇಳ್ತಾರೆ, ಅಂದರೆ ಟೈಸನ್ ಕೋಳಿ ತಂದಿರೋದು. ಆ್ಯಂಡ್ ಅದು ಗಟ್ಟಿಯಾಗಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದರದ್ದು ಸಾರು ಮಾಡೋಣ ಅಂತ. ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ತೆಂಗಿನಕಾಯಿ, ನೆಕ್ಸ್ಟ್ 1-2 ಟೊಮ್ಯಾಟೊ, ಆಮೇಲೆ 2-3 ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದಾರೆ. ನೆಕ್ಸ್ಟ್ ಗರಂ ಮಸಾಲದಲ್ಲಿ ಏನೆಲ್ಲ ಬರುತ್ತೆ ಅದನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟು ಆನಿಯನ್, ನೀರುಳ್ಳಿ, 1-2-3 ನೀರುಳ್ಳಿ ಬೇಕೇ ಬೇಕು ತೊಗೊಂಡಿದ್ದಾರೆ. ಆ್ಯಂಡ್ ಕರಿ ಲೀವ್ಸು 1-2-3 ಪೀಸು ಶುಂಠಿ, ಆಮೇಲೆ ನೆಕ್ಸ್ಟ್ ಬೆಳ್ಳುಳ್ಳಿ ಕೂಡ 3-4 ಪೀಸು ತೊಗೊಂಡಿದ್ದಾರೆ. 3 ಸ್ಪೂನು ಕೊತ್ತಂಬರಿ, 1-2 ಸ್ಪೂನು ಜೀರಿಗೆ, ಆಮೇಲೆ 1 ದೊಡ್ಡ ಸ್ಪೂನಲ್ಲಿ ಕಾಳುಮೆಣಸು, ಆ್ಯಂಡ್ ಸ್ವಲ್ಪ ಮೆಂತ್ಯ. ಇದೆಲ್ಲ ಮಸಾಲಕ್ಕೆ ಬೇಕೇ ಬೇಕು. ಇದನ್ನು ತಗೊಂಡಿದ್ದಾರೆ. ಇದು ರೆಡ್ ಚಿಲ್ಲೀಸು 8-10 ತಗೊಂಡಿರ್ಬೋದು, ಯಾಕಂದರೆ ಸಾರು ಮಾಡ್ತೀವಲ್ಲ, ಚಿಕನ್ ಕರಿ ಮಾಡೋದಲ್ವ, ಹಾಗಾಗಿ. ಆ್ಯಂಡ್ ಇದೆರಡು ಎಕ್ಸ್ಟ್ರಾ ಹಾಕ್ತಿದಾರಲ್ಲ, ಇದು ಸ್ವಲ್ಪ ಖಾರವಾಗಿರುವಂಥ ಕೆಂಪು ಮೆಣಸಿನ್ಕಾಯಿ. ಫ್ರೆಂಡ್ಸ್, ಈಗ ಫಸ್ಟು ಮಸಾಲ ಪ್ರಿಪೇರ್ ಮಾಡೋದು. ಸೊ ಬನ್ನಿ, ಫಸ್ಟು ಏನೆಲ್ಲ ಮಾಡಬೇಕಂತ ನೋಡು. ಮಸಾಲ ಪ್ರಿಪೇರ್ ಮಾಡಲಿಕ್ಕೆ ಫಸ್ಟು ತೆಂಗಿನಕಾಯಿಯನ್ನು ಹುರ್ಕೊಳ್ತಿದ್ದಾರೆ, ಫ್ರೈ ಮಾಡ್ತಿದ್ದಾರೆ. ತೆಂಗಿನಕಾಯಿಗೆ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕೋಕ್ನಟ್ ಫ್ರೈ ಆದಮೇಲೆ ನೆಕ್ಸ್ಟು ಒಣಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ, ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾರೆ. ಇದಕ್ಕೆ ಸ್ವಲ್ಪ ಕೋಕ್ನಟ್ ಆಯಿಲ್ ಹಾಕಿಬಿಟ್ಟು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ತಾರೆ. ನೆಕ್ಸ್ಟು ಕೊತ್ತಂಬರಿ, ಜೀರಿಗೆ, ಕಾಳುಮೆಣಸಿನ್ಕಾಯಿ, ಮೆಂತ್ಯ, ಇದನ್ನು ಸಪ್ರೇಟಾಗಿ ಎಲ್ಲವನ್ನು ಕೂಡ ಸಪ್ರೇಟಾಗಿ ಫ್ರೈ ಮಾಡಿಕೊಂಡ್ರೆ ಸರಿಯಾಗಿ ಫ್ರೈ ಆಗುತ್ತೆ. ಹಾಗಾಗಿ ಎಲ್ಲವನ್ನು ಕೂಡ ಫ್ರೈ ಮಾಡ್ಕೊಂಡಾಯಿತು. ಈಗ ಇದೆಲ್ಲ ಒಂದು ಪ್ಲೇಟಲ್ಲೇ ಹಾಕಿದ್ದಾರೆ ಫ್ರೈ ಮಾಡಿರೋದು. ಇದನ್ನೀಗ ಗ್ರೈಂಡರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತಾರೆ. ಫ್ರೆಂಡ್ಸ್, ಈಗ ಮಸಾಲೆ ಎಲ್ಲ ಫ್ರೈ ಮಾಡಿ ಆಯಿತು. ಇದನ್ನೀಗ ಗ್ರೈಂಡರ್ಗೆ ಹಾಕ್ತಾರೆ. ಗ್ರೈಂಡರ್ಗೆ ಹಾಕಿ ಸಣ್ಣದಾಗಿ ಪೇಸ್ಟ್ ಮಾಡ್ತಾರೆ. ಈಗ ನಾವು ಏನೆಲ್ಲ ಫ್ರೈ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಗ್ರೈಂಡರ್ಗೆ ಹಾಕಿ ಮಸಾಲ ಹಾಕ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಕೋಕ್ನಟ್ ಆಯಿಲ್, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕರಿ ಲೀವ್ಸ್, ಕರಿಬೇವಿನ ಸೊಪ್ಪು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆ್ಯಂಡ್ ಇದ್ರ ಜೊತೆ ಗರಂ ಮಸಾಲ, ಆಗ ನಾನು ತೋರಿಸ್ದೆ ಅಲ್ವಾ, ಆ ಗರಂ ಮಸಾಲ ಎಲ್ಲವನ್ನು ಕೂಡ ಇದ್ರ ಜೊತೆಗೆ ಫ್ರೈ ಮಾಡ್ಕೊಬೇಕು. ಆಯಿತಾ? ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಮತ್ತೆ ಗ್ರೈಂಡರ್ಗೆ ಪೇಸ್ಟ್ ಆಗಲಿಕ್ಕೆ ಹಾಕಬೇಕು. ಮಧ್ಯದಲ್ಲಿ ಹಾಕಿದ್ರೆ ಆಯಿತು. ನೆಕ್ಸ್ಟು ಲಾಸ್ಟಿಗೆ ಒಂದು ದೊಡ್ಡ ಬಾಣಲಿ ತಗೊಳ್ಳಿ, ಯಾಕಂದರೆ ಮಸಾಲ, ಚಿಕನ್ನು ಅದು ಇದೆಲ್ಲ ಇದರಲ್ಲೇ ಆಗೋದು ಕರಿ. ಹಾಗಾಗಿ ಆಯಿಲ್ ಹಾಕ್ಕೊಬೇಕು. ಆಯಿಲ್ ಹಾಕ್ಕೊತಿದ್ದಾರೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ತುಂಬಾ ಆನಿಯನ್ ಹಾಕ್ಕೊಬೇಕು. ನೆಕ್ಸ್ಟು ಕರಿ ಲೀವ್ಸ್, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡಬೇಕು. ಆನಿಯನ್ ಈಗ ಬ್ರೌನ್ ಆಗಿದೆ ಕಲರು, ನೀವಿಲ್ಲಿ ನೋಡ್ತಿರ್ಬೋದು. ಇದಕ್ಕೀಗ 1-2 ಟೊಮ್ಯಾಟೊ, 3-4 ಗ್ರೀನ್ ಚಿಲ್ಲೀಸ್ ಹಾಕಿ ಟೊಮ್ಯಾಟೊ ಸ್ಮೂತ್ ಆಗುವ ತನಕ ಫ್ರೈ ಮಾಡಬೇಕು. ಆ್ಯಂಡ್ ಟೊಮೆಟೊ ಸ್ಮೂತ್ ಆದಮೇಲೆ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ಮೇಲೇನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಜಿಂಜರ್ ಗಾರ್ಲಿಕ್ಕಿದ್ದು ಸ್ಮೆಲ್, ಹಸಿ ವಾಸನೆ ಇಲ್ಲಲ್ಲ, ಅದು ಬರಬಾರ್ದು. ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಚಿಕನ್ ಹಾಕೋದು.
ಟೊಮೆಟೊ ಚೆನ್ನಾಗಿ ಸ್ಮೂತ್ ಆಗಿದೆ. ಈಗ ನಾನು ಇದಕ್ಕೆ ಚಿಕನ್ ಆ್ಯಡ್ ಮಾಡ್ತಿದ್ದೀನಿ. ಚಿಕನ್ ಆ್ಯಡ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಮತ್ತು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಚಿಕನ್ ಬೇಯಲಿಕ್ಕೆ ಬಿಡಬೇಕು. ಇದು ಬೇಯಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಸೊ ವೇಟ್ ಮಾಡಬೇಕು. ಫ್ರೆಂಡ್ಸ್, ಚಿಕನ್ ಬಾಯ್ಲ್ ಆಗ್ತದೆ. ಇಲ್ಲಿ ಮಸಾಲ ಕೂಡ ರೆಡಿ ಆಗ್ತದೆ. ಲೆಮನ್ ಹಾಕ್ತಿದ್ದಾರೆ. ಲೆಮನ್ ಹಾಕಿದರೆ ಸ್ವಲ್ಪ ಬೇಗ ಬೇಯುತ್ತೆ ಕೋಳಿ. ಸೊ ಫೈನಲಿ ಎಲ್ಲ ರೆಡಿ ಆಗ್ತಿದೆ. ಲಾಸ್ಟಿಗೆ ಮಸಾಲ ಚಿಕನ್ಗೆ ಮಿಕ್ಸ್ ಆಗುವಾಗ ತೋರಿಸ್ತೀನಿ. ಓಕೆ ನೋಡಿ, ಇಲ್ಲಿ ಆಲ್ಮೋಸ್ಟ್ 75% ಮಸಾಲ ರೆಡಿ ಆಗ್ತಾ ಬಂತು. ಮಿಕ್ಸಿಯಲ್ಲಿ ಮಾಡೋದಕ್ಕಿಂತ ಈ ಥರ ಗ್ರೈಂಡರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಆ್ಯಂಡ್ ಸಣ್ಣದಾಗಿ ಪೇಸ್ಟ್ ಆಗುತ್ತೆ. ಹಾಗಾಗಿ ನಾವು ಗ್ರೈಂಡ್ರಲ್ಲಿ ಯೂಸ್ ಮಾಡ್ತೀವಿ ಈ ಥರ ಕರಿ ಎಲ್ಲ ಮಾಡುವಾಗ. ಆ್ಯಂಡ್ ಇಲ್ಲಿ ಕೋಳಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ, ಬೆಂದಿದೆ. ಇಲ್ಲಿ ನೋಡ್ತಿರ್ಬೋದು ನೀವು. ಈಗ ಇದಕ್ಕೆ ಮಸಾಲ ಹಾಕಬೇಕು. ನೋಡಿ, ಮಸಾಲೆ ಎಲ್ಲ ಒಂದು ಬೌಲಿಗೆ ಹಾಕಿ ತೆಗೆದಿಟ್ಟಿದ್ದಾರೆ. ಈಗ ಇದನ್ನು ಚಿಕನ್ಗೆ ಹಾಕೋದು. ನಿಮಗೆ ಎಷ್ಟು ನೀರು ಬೇಕು, ಗ್ರೇವಿ ತುಂಬ ನೀರಾಗಿರಬೇಕಾ ಇಲ್ಲ ಗ್ರೇವಿ ನಿಮಗೆ ದಪ್ಪಗಿರಬೇಕಾ ಅಂತ ನೋಡಿಕೊಂಡು ನೀರು ಹಾಕಿದ್ರೆ ಆಯಿತು. ಸೊ ಇಲ್ಲಿ ನೋಡ್ತಿರ್ಬೋದು, ನಮಗೆ ಇಷ್ಟು ದಪ್ಪಗೆ ಗ್ರೇವಿ ಬೇಕು. ಸೊ ಹಾಗಾಗಿ ನಾವು ಇಷ್ಟು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀವಿ. ಆ್ಯಂಡ್ ಇದ್ರ ಜೊತೆಗೆ ಕೋಕೋನಟ್ ಮಿಲ್ಕ್ ಕೂಡ ಹಾಕ್ಕೊಳ್ತೀವಲ್ವ. ಸೊ ಹಾಗಾಗಿ ಸ್ವಲ್ಪ ಗ್ರೇವಿ ನೀರಾಗಿ ಬರುತ್ತೆ ಚೆನ್ನಾಗಿ. ಈಗ ನಿಮಗೆ ಉಪ್ಪು ನೋಡಿಕೊಂಡು, ಉಪ್ಪು ಕಮ್ಮಿ ಆಗಿದ್ದರೆ ಈ ಟೈಮಲ್ಲಿ ಉಪ್ಪು ಹಾಕ್ಕೊಬೋದು. ಕರಿ 1-2 ಸಲ ಕುದಿ ಬಂದಮೇಲೆ ಇದಕ್ಕೆ ಕೋಕೋನಟ್ ಮಿಲ್ಕು ಹಾಕ್ಕೊಂಡ್ರೆ ಆಯಿತು. ಕೋಕೋನಟ್ ಮಿಲ್ಕ್ ಹಾಕಿ 1 ಸಲ ಕುದಿ ಬಂದರೆ ನಿಮ್ಮದು ಚಿಕನ್ ಕರಿ ರೆಡಿ. ಇಲ್ಲಿ ನೋಡ್ತಿರ್ಬೋದು, ನಮ್ಮದು ಚಿಕನ್ ಕರಿ ಉಡುಪಿ ಸ್ಟೈಲ್ ಕೋರಿ ರೊಟ್ಟಿ ಚಿಕನ್ ಕರಿ ರೆಡಿ. ಸೊ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದಾರೆ. ಇದು ಹಾಕಿದರೆ ಫೈನಲ್ ಆಗಿ ಊಟಕ್ಕೆ ರೆಡಿ ಅಂತ ಅರ್ಥ. ಈಗ ಲಾಸ್ಟಿಗೆ ಎಷ್ಟು ಕುದಿಬೇಕೀಗ, ಎಷ್ಟು ಟೈಮ್ ಕುದಿಬೇಕು, ಬಾಯ್ಲ್ ಆಗಬೇಕು ಚಿಕನ್ ಗ್ರೇವಿ? 10 ಮಿನಿಟ್ ಅಷ್ಟೇ ಹೇಳಲಿಕ್ಕಿರೋದು. ಈಗ ಬಾಯಿ ಬರೋದಿಲ್ಲ, ಬೇರೆ ಟೈಮ್ಗೆ ಜೋರ್ ಬರ್ತಿಲ್ಲ. ಬೇರೆ ಟೈಮ್ಗೆ ಜೋರ್ ಬರ್ತದಲ್ಲ ಬಾಯಿ. ಬೈಲಿಕ್ಕೆಲ್ಲ ಚೆನ್ನಾಗಿ ಬರುತ್ತೆ. ಏನಾದರೂ ವಿಡಿಯೋ ಮಾಡಿದಾಗ ಹೇಳಲಿಕ್ಕೆ ಏನು ಬರಲ್ಲ, ಇನ್ನೋಸೆಂಟು. ಸೊ ಫೈನಲಿ ನಮ್ಮದು ಚಿಕನ್ ಕರಿ ರೆಡಿ. ನೋಡ್ತಿರ್ಬೋದು ಎಷ್ಟು ಯಮ್ಮಿ ಆಗಿ ಕಾಣಿಸ್ತದೆ ಅಂತ. ಆ್ಯಕ್ಚುಲಿ ನಮ್ಮಮ್ಮ ತುಂಬ ಫನ್ನಿ ಕಾಮಿಡಿ ಅಂತ ಹೇಳ್ಬೋದು. ಏನಾದರೂ ವಿಡಿಯೋ ಮಾಡುವಾಗ ಫುಲ್ ನಗಿಸ್ತಾ ಇರ್ತಾರೆ ಕೆಲವೊಂದು ಸಲ. ಸೊ ಹಾಗಾಗಿ ನನಗೆ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಈಗ ಬ್ಯಾಟಿಂಗ್ ಮಾಡೋದನ್ನು ಬಾಕಿ, ಪಟ ಹಾಕಿ ಈಗ ತಿನ್ನಬೇಕು ಅಷ್ಟೇ.
ಈ ಮಳೆಗೆ ಈ ರೋಟಿ ಮೇಲೆ ಈ ಥರ ಚಿಕನ್ ಕರಿ ಹಾಕಿ ತಿಂತಾ ಇದ್ದರೆ ವಾವ್ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ. ಸೊ ಇದೇ ಚಿಕನ್ ಕರಿ ರೋಟಿ. ಓಕೆ ಫ್ರೆಂಡ್ಸ್, ಈಗ ಊಟ ಮಾಡಿ ಆಮೇಲೆ ಸಿಗ್ತೀನಿ, ಇಲ್ಲಾಂದರೆ ನಾಳೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ. ನಂದು ಹಸ್ಬೆಂಡು ಕ್ಯಾಟ್ ಜೊತೆ ಯಾವ ಥರ ಆಟಾಡ್ತಿದ್ದಾರೆ ನೋಡಿ. ಇಲ್ಲಿ ಇದು ಕ್ಯಾಟ್ ಇದೆಯಲ್ಲ, ನೀವು ಫುಲ್ಲು ಅದರದ್ದು ಇನ್ನೋಸೆಂಟ್ ಫೇಸ್ ನೋಡಿದ್ದೀರಾ. ಈ ಥರ ಫುಲ್ಲು ಆ್ಯಟಿಟ್ಯೂಡ್ ಫೇಸ್ ನೀವು ನೋಡಿಲ್ಲ, ಫುಲ್ ಆ್ಯಂಗ್ರಿ ಫೇಸ್ ನೀವು ನೋಡಿಲ್ಲ. ಈಗ ನೋಡ್ತೀರಾ ನೋಡಿ, ಫುಲ್ಲು ಆ್ಯಕ್ಟಿವ್ ಇರುತ್ತೆ ನಮ್ಮ ಕ್ಯಾಟು. ಬ್ಯಾಕ್ಗ್ರೌಂಡ್ ಸೌಂಡಲ್ಲಿ ಮಳೆ ನೀವು ನೋಡ್ತಿರ್ಬೋದು, ಸೌಂಡ್ ಯಾವ ಥರ ಬರ್ತಿದೆ ಅಂತ ಮಳೆದು. ಸೊ ಇದು ನಂದು ಕ್ಯಾಟಿಗೆ ಅಂತ ನಾನು ಟಾಯ್ ಅಮೆಝಾನಲ್ಲಿ ಆರ್ಡರ್ ಮಾಡಿರೋದು. ಅದು ಯಾವಾಗಲೂ ಪೇಪರ್ ಬಾಲಲ್ಲಿ ಆಟ ಆಡ್ತಿರುತ್ತೆ. ಸೊ ಅದಕ್ಕೆ ಒಂದು ಟಾಯ್ ಆರ್ಡರ್ ಮಾಡಿದ್ದೀನಿ. ಇದು ಕ್ಯಾಟ್ ಟಾಯ್ ಚೆನ್ನಾಗಿರುತ್ತೆ. ನಮ್ಮ ಕ್ಯಾಟು ಫುಲ್ ಟೈಮ್ ಇದರಲ್ಲಿ ಆಟ ಆಡ್ತಿರುತ್ತೆ. ಆ್ಯಂಡ್ ಬೇರೆ ಕ್ಯಾಟ್ಸ್ಗೂ ಇದು ಟಾಯ್ ನೀವು ಅಮೆಝಾನಲ್ಲಿ ಬೈ ಮಾಡ್ಬೋದು. ಆ್ಯಂಡ್ ಅದರಷ್ಟಕ್ಕೆ ಇದು ಆಟ ಆಡ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.